ಸರ್ಪಗಳಿಗೂ ಮನುಷ್ಯನ ವೀರ್ಯ ಉತ್ಪತ್ತಿಗೂ ಏನು ಸಂಬಂಧ ಅಂತ? ಒಬ್ಬ ಮನುಷ್ಯ ಪುರುಷನ ದೇಹದಿಂದ ಸ್ತ್ರೀಯ ಗರ್ಭ ಪ್ರವೇಶ ಮಾಡಬೇಕು, ಅವನಿರೋದು ಸರ್ಪ ರೂಪದಲ್ಲಿ, ವೀರ್ಯ ಇರೋದು ಸರ್ಪಕ್ಕೆ ರಿಲೇಟೆಡ್ ರೂಪ. ನಮ್ಮ ಜೀವ ಸಂಕುಲಕ್ಕೂ ಸರ್ಪದ ಕುಲಕ್ಕೂ ಅತಿ ಹತ್ತಿರ ಸಂಬಂಧ ಇದೆ. ಆಮೇಲೆ ಅದು ಮಗುವಾಗಿ ಡೆವಲಪ್ ಆಗುತ್ತೆ, ದಶಾವತಾರಗಳನ್ನು ಧರಿಸುತ್ತೆ. ಮತ್ಸ್ಯ ಅಂದರೆ ವೀರ್ಯ, ಕೂರ್ಮ, ಅಂಡಾಣು ರೌಂಡ್ ಶೇಪ್ ಆಗ್ತದೆ, ವರಾಹನ ಮುಖದ ಥರ ಲಾರ್ವ ಆಗುತ್ತೆ. ಸರ್ಪಗಳು 2 ಥರ ಮನುಷ್ಯರಿಗೆ ಹೆಲ್ಪ್ ಮಾಡ್ತಾ ಇದೆ. ಅದರಲ್ಲಿ ಮೆಡಿಸಿನಲ್ ಪವರ್ ಇರುತ್ತೆ. ಸುಮಾರು ಜನಕ್ಕೆ ವರ್ಕ್ ಆಗಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಆದಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಶೇಷನಿಗೆ 7, ವಾಸುಕಿಗೆ 5 ಈ ಥರ ಕೌಂಟ್ ಇದೆ. 5 ಹೆಡೆಯಲ್ಲಿ ಒಂದು ಲಾಜಿಕ್ ಇದೆ. ನಮ್ಮ ದೇಹದಲ್ಲಿ 5 ಪ್ರಾಣ ಇದೆ, ಪಂಚಭೂತಗಳಿವೆ. ಅದರ ಸಂಕೇತವಾಗಿ ಅದಕ್ಕೆ 5 ಹೆಡೆ. ಈ 7 ಹೆಡೆ 7 ಲೋಕಗಳ ಸಂಕೇತ. ಈ ನಾಗ ನಮ್ಮ ಶರೀರದಲ್ಲಿರೋ ವೀರ್ಯವು ಇದೇ ರೂಪದಲ್ಲಿರು. ಹಸು ಮತ್ತು ನಾಗ ಇದೆಯಲ್ಲ, ಅವುಗಳಿಗೆ ಒಂದು ಶಕ್ತಿ ಇದೆಯಂತೆ. ಪ್ರಕೃತಿಯಲ್ಲಿರೋ ಚೈತನ್ಯವನ್ನು ತನ್ನ ದೇಹದಲ್ಲಿ ಎಳ್ಕೊಂಡು ಅದನ್ನು ಸ್ಟಾಕ್ ಮಾಡುವ ಶಕ್ತಿ ಇದೆ. ನಾಟಿ ಹಸುವಲ್ಲಿ ಹೇಗೆ ಸೂರ್ಯನಾಡಿ ಏನೋ ಗ್ರಂಥಿ ಇದೆ, ಆ ಗ್ರಂಥಿ ಮೂಲಕ ಸೂರ್ಯನಲ್ಲಿರೋ ಒಳ್ಳೆಯ ಚೈತನ್ಯವನ್ನು ಆ ನಾಡಿಯಲ್ಲಿ ಎಳ್ಕೊಂಡು ಅದು ಹಾಲಿಗೆ ಕನ್ವರ್ಟ್ ಮಾಡುತ್ತೋ, ಹಾಗೆ ಸರ್ಪಗಳು ಸೂರ್ಯನಿಂದ ಬರೋ ವಿಶೇಷ ಕಿರಣಗಳನ್ನು ತಾವು ಎಳ್ಕೊಂಡು ತನ್ನ ದೇಹಕ್ಕೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಬಂತು. ವಿಷ ಅಂತೀವಿ ನಾವು. ವಿಷ ಅಂದರೆ ಹೈ ಪ್ರೋಟೀನ್. ಅದು ವಿಷ ಯಾವಾಗ ಅದು ನಮ್ಮ ರಕ್ತದ ಜೊತೆಗೆ ಸೇರಿದರೆ ಮಾತ್ರ, ಇಲ್ಲ ಅದು ಸುಮಾರು ಕಾಯಿಲೆಗಳಿಗೆ ಔಷಧಿ. ಸರ್ಪಗಳಿಗೂ ಮನುಷ್ಯನ ವೀರ್ಯ ಉತ್ಪತ್ತಿಗೂ ಏನು ಸಂಬಂಧ ಅಂತ? ಈ ಸುಬ್ರಹ್ಮಣ್ಯನಿಗೊಂದು ಹೆಸರುಂಟು, ಅನಂತ ವೀರ್ಯ ಅಂತ. ಶೇಷನಿಗೆ ಅಂದರೆ ಇನ್ಫೈನೈಟ್ ಎನರ್ಜಿ. ವೀರ್ಯ ಅಂದರೆ ಎನರ್ಜಿ. ನಮ್ಮ ದೇಹದಲ್ಲಿ ವೀರ್ಯದ ರೂಪ ಯಾವುದು? ಸುಬ್ರಹ್ಮಣ್ಯನ ವೇಲಿದೆಯಲ್ಲ, ಅದು ವೀರ್ಯ ಆಕಾರದಲ್ಲಿರೋದು. ಸ್ಪರ್ಮಿಗೂ ಅದಕ್ಕೆ ವ್ಯತ್ಯಾಸ ಇಲ್ಲ. ಒಬ್ಬ ಮನುಷ್ಯ ಪುರುಷನ ದೇಹದಿಂದ ಸ್ತ್ರೀಯ ಗರ್ಭ ಪ್ರವೇಶ ಮಾಡಬೇಕು, ಅವನಿರೋದು ಸರ್ಪ ರೂಪದಲ್ಲಿ, ವೀರ್ಯ ಇರೋದು ಸರ್ಪಕ್ಕೆ ರಿಲೇಟೆಡ್ ರೂಪ. ಸೊ